ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ನಿಮ್ಮ ಸೇವೆ, ಸಾಮಾಜಿಕವಾದಂತಹ ಒಂದು ಕಳಕಳಿ, ಹಾಗೆ ಸಾರ್ವಜನಿಕವಾದಂತಹ ಒಂದು ಸಹಾಯ, ಇದಕ್ಕೆ ಜನಮನ್ನಣೆ ಸಿಗ್ತಕ್ಕಂತಹದ್ದು, ಜನ ನಿಮ್ಮನ್ನು ಮೆಚ್ಚುವಂತಹ ಕೆಲಸ ಆಗತ್ತೆ ಅಂತ ಅರ್ಥ. ಬೆಲೆ ಬಾಳತಕ್ಕಂತಹ ವಸ್ತುವಿನ ಖರೀದಿಯ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳನ್ನು ಮಾಡ್ತೀರಿ, ತಗೊಳ್ಳೋದು ಬಿಡೋದು ಆಮೇಲೆ, ಆದರೆ ಆ ವಿಷಯವನ್ನು ಕುರಿತು ಚರ್ಚೆ ಮಾಡ್ತಕ್ಕಂತಹದ್ದು ಈ ದಿವಸ ಬಹಳ ವಿಸ್ತಾರವಾಗಿ ನಡೀತಕ್ಕಂಥದ್ದಾಗುತ್ತೆ. ನಿಮ್ಮ ಬಗ್ಗೆಯೇ ಹೆಚ್ಚು ಗಮನವನ್ನು ಕೊಡಬೇಕಾದಂತಹ ದಿವಸ. ಭದ್ರತೆಯನ್ನು ನೀವು ಕಾಪಾಡಿಕೊಳ್ಬೇಕು. ಯಾರು ಯಾವ ಕ್ಷಣದಲ್ಲಿ ನಿಮ್ಮನ್ನು ಅತಿಕ್ರಮಿಸ್ತಾರೋ ಅಥವಾ ನಿಮಗೆ ಹಿಂಸೆ ಕೊಡ್ತಾರೋ ಗೊತ್ತಾಗೋದಿಲ್ಲ, ಜಗಳ ಮಾಡ್ತಾರೋ ಅದು ಗೊತ್ತಾಗೋದಿಲ್ಲ. ಅದರಿಂದ ನಿಮ್ಮ ಎಚ್ಚರಿಕೆ ನಿಮ್ಮ ಕೈಲಿದ್ದರೆ ಬಹಳ ಒಳ್ಳೆಯದು. ಹಾಗೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀರಿ, ಅವಕಾಶಗಳು ಕೂಡ ನಿಮಗೆ ಒದಗಿ ಬರುತ್ತೆ. ಆದರೆ ಎಲ್ಲವೂ ಕೂಡ ಮಿತವಾಗಿದ್ದರೆ, ನಿಮ್ಮ ಹಿಡಿತದಲ್ಲಿದ್ದರೆ ಬಹಳ ಒಳ್ಳೆಯದು ಅಂತ ಅರ್ಥ. ಯಶಸ್ಸಿನ ಬಗ್ಗೆ ನಿರ್ದಿಷ್ಟವಾದ ಗುರಿ ಇರಬೇಕು. ನಾನು ಏನೋ ಸಾಧನೆ ಮಾಡಿ ಅದರಿಂದ ನಾನು ಉತ್ತಮವಾದಂತಹ ಒಂದು ಫಲವನ್ನು, ಪರಿಣಾಮವನ್ನು ಹೊಂದುತ್ತೀನಿ ಅಂತಕ್ಕಂತಹ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದರೆ ಆ ವಿಷಯದಲ್ಲಿ ನೀವು ಮುಂದುವರಿಲಿಕ್ಕೆ ಯಾವ ತೊಂದರೆಯೂ ಕೂಡ ಇಲ್ಲ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಬೇಸರ, ಗೊಂದಲ ಇವೆಲ್ಲದರ ಸಾಧ್ಯತೆಗಳಿದೆ. ಅದನ್ನು ಬಹಳ ಸ್ಪಷ್ಟವಾಗಿ ನೀವು ಅದನ್ನು ಶುದ್ಧೀಕರಣ ಮಾಡಿಕೊಂಡು ಅದಕ್ಕೆ ಸರಿಯಾದಂತಹ ಮಾಹಿತಿಯನ್ನು ನೀವು ಪಡ್ಕೊಂಡು ಮುಂದುವರಿಬೇಕಾಗತ್ತೆ. ಅದೃಷ್ಟ ಚೆನ್ನಾಗಿದೆ ಇವತ್ತು ಅಂತ ಹೇಳಿ ಅಂದ್ಕೊಳ್ಳುವಷ್ಟರಲ್ಲಿ ದಿವಸ ಕಳೆದು ಹೋಗ್ಬಿಡುತ್ತೆ. ಅಂದರೆ ಯಾವ ರೀತಿ ಅದೃಷ್ಟ ಬಂದು ಹೋಯಿತು ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಅನ್ನುವಷ್ಟರ ಮಟ್ಟಿಗಿರುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ತುಂಬ ತಾಳ್ಮೆಯಿಂದ ಆತ್ಮಾವಲೋಕನವನ್ನು ಮಾಡಿಕೊಳ್ಬೇಕು. ನನ್ನಿಂದ ಏನು ತಪ್ಪಾಗ್ತಾ ಇದೆ, ನಾನು ನನ್ನ ಸ್ಥಾನಕ್ಕೆ ಅನುಗುಣವಾಗಿ ನ್ಯಾಯವನ್ನು ಒದಗಿಸ್ತಾ ಇದ್ದೀನಾ, ಇವೆಲ್ಲವನ್ನು ಪ್ರಶ್ನೆ ಮಾಡಿಕೊಂಡು ತಪ್ಪಿದ್ದರೆ ಸರಿಪಡಿಸ್ಕೊಳ್ತಕ್ಕಂಥದ್ದು, ಸರಿ ಇದ್ದರೆ ಹಾಗೇ ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಪ್ರಯತ್ನಗಳು ನಿಮ್ಮಿಂದ ಆಗಬೇಕು. ನಿಮ್ಮ ಸಹಕಾರಕ್ಕೆ ಅನುಗುಣವಾಗಿ ಬೆಲೆ ಸಿಕ್ಕುವಂಥದ್ದು ಗಮನಿಸ್ಕೊಳ್ಳಿ. ಯಾರಿಗೆ ನೀವು ಎಷ್ಟರ ಮಟ್ಟಿಗೆ ಸಹಕರಿಸ್ತೀರಿ ಅಷ್ಟು ನಿಮಗೆ ಗೌರವ ಸಿಕ್ಕತ್ತೆ. ಎಲ್ಲಿ ನೀವು ತಾತ್ಸಾರ ಭಾವನೆಯಿಂದ ನೀವು ವರ್ತಿಸ್ತೀರಿ ಅಲ್ಲಿ ನಿಮಗೆ ಅವಮಾನ ಆಗತ್ತೆ ಅನ್ನುವಂಥದ್ದು ಅರ್ಥ. ಹಣದ ವಿಚಾರದಲ್ಲಿ ಸ್ವಲ್ಪ ನಿರಾಸೆಯಾಗ್ತಕ್ಕಂತಹ ಸಾಧ್ಯತೆ ಇದೆ. ದುಡ್ಡು ಕಾಸು ನೀವು ಅಂದುಕೊಂಡ ಹಾಗೆ ನಿಮ್ಮ ಸಮಯಕ್ಕೆ ಸಿಕ್ಕದಲೇ ಬೇಸರವಾಗ್ತಕ್ಕಂಥದ್ದಿದೆ. ಅನಗತ್ಯವಾದಂತಹ ಅಥವಾ ಅನುಪಯುಕ್ತವಾದಂತಹ ಕೆಲಸಗಳಲ್ಲಿ ಸಮಯ ವ್ಯರ್ಥ ಆಗುತ್ತೆ, ಹಾಳಾಗಿ ಹೋಗುತ್ತೆ. ಆದರೂ ಕೂಡ ಅದೇ ಕೆಲಸದಲ್ಲಿ ಹೆಚ್ಚಿನ ಆಸ್ಥೆಯನ್ನು ವಹಿಸಿ ಕೆಲಸವನ್ನು ಮಾಡ್ತೀರಿ. ವಾದ ವಿವಾದಗಳಲ್ಲಿ ತಲೆಯನ್ನು ಹಾಕದೇ ಇದ್ದುಬಿಟ್ರೆ ಬಹಳ ಒಳ್ಳೆಯದು. ಆವಾಗ ಯಾವ ನಿಮಗೆ ತೊಂದರೆಗಳು ಕೂಡ ಬರದೇ ಇರತಕ್ಕಂಥದ್ದು. ಆತಂಕ ಬೇಡ, ಸಮಾಧಾನದಿಂದ ತಾಳ್ಮೆಯಿಂದ ವರ್ತಿಸಿದರೆ ನಿಮಗೆ ಅನುಕೂಲ ಇದೆ. ಎಲ್ಲ ಕೆಲಸಗಳನ್ನು ನಿಭಾಯಿಸಿ ಧೈರ್ಯವಾಗಿ ಆ ಕೆಲಸಕ್ಕೆ ಮುನ್ನುಗ್ಗಿ ಅಂತ ಅರ್ಥ. ಈಶ್ವರ ಆರಾಧನೆಯನ್ನು ಮಾಡಿ ಶುಭವಾಗಿ. ಮಿಥುನ ರಾಶಿ. ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ. ಯಾರು ಏನಾದರೂ ಮಾಡಿಕೊಳ್ಳಿ, ಯಾವ ವ್ಯವಹಾರವನ್ನು ಬೇಕಾದರೂ ನಡೆಸಲಿ, ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಆದರೆ ನೀವು ಯಾಕೆ ಆ ವಿಷಯದಲ್ಲಿ ಮೂಗನ್ನು ತೋರಿಸ್ಬೇಕು ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಅದರಿಂದ ಆ ವಿಷಯವನ್ನು ಬಿಟ್ಟು ಬಿಡಿ ಅಂತ ಅರ್ಥ. ಕುಟುಂಬದಲ್ಲಿ ನೆಮ್ಮದಿಯ ಶಾಂತಿಯ ವಾತಾವರಣ ಇದೆ, ಅದನ್ನು ಹಾಗೆ ಕಾಪಾಡಿಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ನಿಮ್ಮಿಂದ ಮನೆಯ ನೆಮ್ಮದಿ ಹಾಳಾಯಿತು, ಮನೆಯ ಶಾಂತಿ ಕೆಡ್ತು ಅಂತ ಹೇಳಿ ಆಗುವಂಥದ್ದು ಖಂಡಿತವಾಗಿ ಬೇಡ. ಜನ ನಿಮ್ಮ ಸಲಹೆಯನ್ನು ಸ್ವೀಕಾರ ಮಾಡ್ಬೋದು, ಬಿಡ್ಬೋದು, ಅದು ಅವರ ಇಚ್ಛೆ. ಬಲವಂತ ಮಾಡಲಿಕ್ಕೆ ನೀವು ಯಾರು? ಇದನ್ನು ಪ್ರಶ್ನೆ ಮಾಡಬೇಕು. ಅಂದರೆ ನಾನು ಹೇಳಿದ್ದೇ ನಡಿಬೇಕು ಅಂತಕ್ಕಂತಹ ಅಹಂಭಾವ ಇರುವಂಥವ್ರಿಗೆ, ಅಧಿಕಾರಯುತವಾಗಿ ಎಲ್ಲವನ್ನೂ ಕೂಡ ಮಾತಾಡುವಂಥವ್ರಿಗೆ ಇದು ಪೂರ್ಣವಾಗಿ ಅನ್ವಯವಾಗ್ತಕ್ಕಂಥದ್ದು. ಬಂಧು ಜನರಲ್ಲಿ ಸಂತೋಷದ ವಾತಾವರಣ ಇದೆ, ನೀವು ಕೂಡ ಅದನ್ನ ಆನಂದಿಸಿ, ನೀವು ಬಾಧ್ಯಸ್ಥರು ಅದಕ್ಕೆ. ಆ ರೀತಿಯಲ್ಲಿ ನಿಮ್ಮ ಸಮಯವನ್ನು ವಿನಿಯೋಗ ಮಾಡಿಕೊಳ್ಳಿ.
ಕಠಿಣ ಪರಿಶ್ರಮ ಇರುತ್ತೆ, ಅದಕ್ಕೆ ತಕ್ಕ ಪ್ರತಿಫಲವೂ ಇದೆ. ಬಹಳ ಸಂತೋಷವಾದಂತಹದ್ದು. ಯಾವಾಗ ನಮಗೆ ಕೈ ತುಂಬ ಕೆಲಸ ಇರುತ್ತೆ ಆಗ ನಾವು ಕೆಲಸದ ಬಗ್ಗೆ ಗಮನ ಕೊಟ್ಬಿಟ್ರೆ ಬೇರೆಯವರ ಬಗ್ಗೆ ಮಾತಾಡ್ಕೊಳ್ಳೋಕೆ ನಮಗೆ ಪುರುಸುತ್ತಿಲ್ಲಿರುತ್ತೆ. ಅದನ್ನು ಹೊರತಾಗಿ ಬೇಜವಾಬ್ದಾರಿತನದಿಂದ ವರ್ತಿಸುವಂಥವ್ರಿಗೆ ಬಹಳ ದೊಡ್ಡ ಹಿನ್ನಡೆಯಾಗುವಂಥದ್ದಿದೆ. ಕೋಪದಿಂದ ಗಾಯ ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಇದೆ. ಸಿಟ್ಟು ಬರುತ್ತೆ. ಸಿಟ್ಟು ಬಂದಾಗ ಯಾವ ರೀತಿಯಲ್ಲಿ ವರ್ತಿಸ್ತೀರಿ ಅಂತ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಅದರಿಂದ ತೊಂದರೆ ಇದೆ. ಎಚ್ಚರಿಕೆಯನ್ನು ವಹಿಸಿ ಆನಂದವನ್ನು ಹೊಂದಿ ತುಳಸಿಯಿಂದ ಮಹಾವಿಷ್ಣುವಿಗೆ ಪೂಜೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಹಳೆಯ ವಿಚಾರಗಳನ್ನೆಲ್ಲ ದೂರ ಮಾಡ್ತಾ ಬನ್ನಿ. ಬೇಸರವನ್ನು ಕಡಿಮೆ ಮಾಡಿಕೊಳ್ಳಿ. ಹಿಂದೆ ಏನೋ ಕಹಿ ಘಟನೆ ನಡೆದು ಹೋಗಿದೆ, ಪುನಃ ಪುನಃ ಅದೇ ವಿಚಾರವನ್ನು ಮನಸ್ಸಿನಲ್ಲಿ ತಂದುಕೊಂಡು ಮತ್ತೆ ಮತ್ತೆ ಕೊರಗುತ್ತೀರಿ, ನೋವನ್ನು ಅನುಭವಿಸ್ತೀರಿ. ಅದು ಬೇಡ ಅನ್ನುವಂಥದ್ದು. ಅನುಕೂಲದ ಸಮಯವನ್ನು ವಿನಿಯೋಗ ಮಾಡಿಕೊಳ್ಬೇಕು. ಈಗ ಟೈಮ್ ಚೆನ್ನಾಗಿದೆಯಾ, ಇವತ್ತು ಬಹಳ ಆನಂದದಿಂದ ಇದ್ದು ಬಿಡಿ. ಇವತ್ತು ಸ್ವಲ್ಪ ಸಮಯ ಚೆನ್ನಾಗಿಲ್ವಾ, ಅದರ ಬಗ್ಗೆ ಗಮನ ಹರಿಸಿ ಎಚ್ಚರಿಕೆಯಿಂದ ಇರುವಂಥದ್ದನ್ನು ಕಲ್ತ್ಕೊಳ್ಬೇಕು. ಅದು ನಿಜವಾದಂತಹ ಬುದ್ಧಿವಂತನ ಲಕ್ಷಣವಾಗಿರುತ್ತೆ. ಹೊಸ ಹೂಡಿಕೆಗೆ ಅನುಕೂಲ ಆಗುವಂತಹ ದಿವಸ. ನಿಮ್ಮ ಅನುಕೂಲಗಳನ್ನು ನೋಡಿಕೊಂಡು ಹಣ ಹೂಡಿಕೆ ವಿಚಾರದಲ್ಲಿ ಸರಿಯಾದ ಮಾಹಿತಿ ಪಡ್ಕೊಂಡು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಸ್ವೇಚ್ಛೆ ಇರತಕ್ಕಂಥವರು ಯಾವುದೇ ಕಾರಣಕ್ಕೂ ಕೂಡ ಗುರಿ ಮುಟ್ಟುವ ಬಗ್ಗೆ ಆಲೋಚನೆಯನ್ನು ಮಾಡುವ ಹಾಗಿಲ್ಲ. ನಿಮ್ಮ ಇಷ್ಟ ಬಂದ ಹಾಗೆ ನೀವು ನಡ್ಕೊಂಡ್ರೆ ಗುರಿಯನ್ನು ಸಾಧನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳಾಗತ್ತೆ. ಅದಕ್ಕೆ ತನ್ನದೇ ಆದಂತಹ ಒಂದು ಚೌಕಟ್ಟಿರುತ್ತೆ. ಆ ಚೌಕಟ್ಟಿನ ಒಳಗಡೆ ತುಂಬ ಪರಿಶ್ರಮವನ್ನು ಪಡಬೇಕಾದಂತಹದ್ದಿರುತ್ತೆ. ಇದು ಯಾವುದೂ ಇಲ್ಲ, ನನ್ನ ಮನಸ್ಸಿಗೆ ಬಂದ ಹಾಗೆ ನಾನು ಮಾಡ್ತೀನಿ, ಸ್ವೇಚ್ಛೆಯಾಗಿರ್ತೀನಿ ಅಂತಂದರೆ ಯಾವುದೇ ರೀತಿಯ ಗುರಿಯನ್ನು ತಲುಪಲಿಕ್ಕೆ ಅವಕಾಶಗಳು ಕಡಿಮೆಯಾಗತ್ತೆ. ನಿಮ್ಮದೇ ಸ್ಫೂರ್ತಿ ಆದರೆ ಸಮಸ್ಯೆಯೂ ಕೂಡ ನಿಮ್ಮದೇ ಆಗಿರುತ್ತೆ. ಹೀಗಾದಾಗ ನಿಮಗೆ ಯಾರೋ ತಿಳುವಳಿಕೆಯನ್ನು, ಮಾರ್ಗದರ್ಶನವನ್ನು ನೀಡಬೇಕು, ಅದನ್ನು ನೀವು ಆಲೋಚನೆ ಮಾಡಿ. ಯಾವುದೇ ಬದಲಾವಣೆಯ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಹೋಗಬೇಡಿ. ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ಆಗುವುದಾದರೆ ನಿಮ್ಮನ್ನು ಹಿಡಿದು ನಿಲ್ಲಿಸಲಿಕ್ಕೆ ಕಷ್ಟ ಆಗಬಹುದು. ಸುಬ್ರಹ್ಮಣ್ಯ ಸ್ವಾಮಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಆ ಸ್ವಾಮಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಶುಭವಾಗಿ.